ವೆಂಕಟ ಸಿಂಗ್ ತಾಳಪ್ಪ ನೀನ್ ತಮ್ಮ. ಸರ್ ಈಗ ಟೋಟಲ್ ಕೃಷ್ಣಾ ಮೇಲ್ದಂಡೆ ಯೋಜನೆ ಪುನರ್ ನಿರ್ಮಾಣಕ್ಕೆ ನಿಯರ್ ಅಬೌಟ್ 1 ಲಕ್ಷ ಕೋಟಿ ಬೇಕು. ಒಟ್ಟಾರೆ ನೀರಾವರಿ ಇಲಾಖೆ 28,942 ಕೋಟಿ ಇಟ್ಟಿದೆ ಸರ್. ಅದನ್ನ ಸರ್ ಹೆಂಗ ಈಗ ಇವರೆಲ್ಲ ನೋಡಿ ಕೇಂದ್ರ ನೋಟಿಫಿಕೇಶನ್ ಆಗಿಲ್ಲ. ಅಪ್ಪರ್ ಕೃಷ್ಣ ನೋಟಿಫಿಕೇಶನ್ ಯಾರು ಮಾಡ್ಬೇಕಾಗಿರೋದು? ಗೌರ್ಮೆಂಟ್ ಆಫ್ ಇಂಡಿಯಾ. ಯಾರ ಕೈನಲ್ಲಿರೋದು? ಗೌರ್ಮೆಂಟ್ ಆಫ್ ಇಂಡಿಯಾ. ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಂತ ಬಜೆಟ್ ನಲ್ಲಿ ಹೇಳಿದ್ರು. ಕೊಟ್ರ? ಅದನ್ನ ಮಾತಾಡಲ್ಲ ಇವ್ರು ಯಾರು. ಆಮೇಲೆ 15ನೇ ಹಣಕಾಸಿನ ಆಯೋಗದಲ್ಲಿ 11,495 ಕೋಟಿ ಕೊಡ್ಬೇಕು ಅಂತ ಹೇಳಿ ಸ್ಪೆಷಲ್ ರೆಕಮೆಂಡೇಶನ್ ಮಾಡಿದ್ರು. ಸ್ಪೆಷಲ್ ಗ್ರಾಂಟ್ಸ್ ಕೊಡ್ಬೇಕು ಅಂತ ರೆಕಮೆಂಡ್ ಮಾಡಿದ್ರು. ಕೊಟ್ರ? ಅದ್ರ ಬಗ್ಗೆ ಮಾತಾಡಿದಾರ ಇವ್ರು ಯಾರು? ಒಬ್ಬ MP ಒಬ್ಬ ಅಶೋಕ ಮಾತಾಡಿದಾರ ಯಾವತ್ತಾರವೆ? ರಾಜ್ಯದ ಬಗ್ಗೆ ಕಳಕಳಿ ಇದ್ದಿದ್ರೆ ಮಾತಾಡ್ಬೇಕಾಗಿತ್ತು. ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಂತೇಳಿ 23-24 ಬಜೆಟ್ ನಲ್ಲಿ ಹೇಳಿದ್ರು. ಬರೀ ಬಾಯಿ ಮಾತಿಂದಲ್ಲ, ಬಜೆಟ್ ನಲ್ಲಿ ಹೇಳಿದ್ರು. ಇವತ್ತವರೆಗೂ ₹1 ಕೊಟ್ಟಿಲ್ಲ. 2 ವರ್ಷ ಆಯ್ತಾ ಬಂತು. ಪಾರ್ಲಿಮೆಂಟ್ ಸೆಷನ್ ನಡೆದ ಪಕ್ಷದವರಲ್ಲಿ ಏನೋ ಈ ಬಗ್ಗೆ ಒಂದು ಕ್ಯಾಂಪೇನ್ ಮುಂದೆ ಪ್ರತಿಭಟನೆ ಮಾಡ್ತಾರೆ ಸರ್. ಇದನ್ನ ಈಗ ನಿಮ್ಮ ಪಾರ್ಲಿಮೆಂಟ್ ಸೆಷನ್ ನಡೆದಿದೆಯಲ್ಲ, ಈ ಇಶ್ಯೂಸ್ ಹಿಡಿದು ಮತ್ತೆ ಅಪ್ಪರ್ ಕೃಷ್ಣ ರಾಷ್ಟ್ರೀಯ ಯೋಜನೆ ಮಾಡಕ್ಕೆ ನೋಡಪ್ಪ, ದಿಲ್ಲಿನಲ್ಲೇ ಹೋಗಿ ಇವನ್ನೆಲ್ಲ ಹೇಳಿದೆ, ಪ್ರತಿಭಟನೆ ಮಾಡೋದು. ಪಾರ್ಲಿಮೆಂಟ್ ನಲ್ಲಿ ಅನೇಕ ಸಾರಿ ಪ್ರತಿಭಟನೆ ಮಾಡಿದ್ದಾರೆ. ನಮ್ಮ ರಾಜ್ಯಸಭೆಯಲ್ಲಿ ಮತ್ತೆ ಇದರಲ್ಲಿ ನಮ್ಮ MP ಗಳು ಅವ್ರು ಕಿವಿಗೆ ಹಾಕೊಳ್ಳೋದೇ ಇಲ್ಲ. ನಾನು ಒಂದು ಮೀಟಿಂಗ್ ಕರೆದಿದ್ದೆ, ನಿರ್ಮಲಾ ಸೀತಾರಾಮನ್ ಬಂದಿದ್ರು. ಕೊಡ್ತೀವಿ ಅಂದ್ರೆ ಇವತ್ತಿನವ್ರು ಕೊಡ್ಲಿಲ್ಲ, ₹1 ಕೊಡ್ಲಿಲ್ಲ. 1 ವರ್ಷ ಆಯ್ತು ಬಂತು. ಇನ್ನು ಸರ್ವೇನೂ ಆಗಿಲ್ಲ ಸರ್. ಅಪ್ಪರ್ ಕೃಷ್ಣ ಸರ್ವೆ ಆಗಿಲ್ಲ. ಎಷ್ಟು ಲ್ಯಾಂಡ್ ಬೇಕು ಅವ್ರಿಗೆ ಅಸೆಸ್ಮೆಂಟ್ ಆಗಿಲ್ಲ. ಅದಕ್ಕೆ ಯಾರು 73,000 ಕೋಟಿ 23,000 ಎಕರೆ ಸರ್ವೆ. ವಾಟ್ ಸರ್ವೆ ಸರ್? 73,000 ಎಕರೆ ಮುಳುಗಡೆ ಆಗ್ತಾ ಇದೆ. ಅವಾರ್ಡ್ ಮಾಡ್ಬೇಕಂತ ಸರ್. ಬೆಂಗಳೂರು ಯೂನಿವರ್ಸಿಟಿ ಮರುನಾಮಕರಣಕ್ಕೆ ಹೋಗಿರೋದು ತೀವ್ರ ವಿವಾದ ಆಗ್ತಿದೆ ಸರ್. ಡಾಕ್ಟರ್ ಮನಮೋಹನ್ ಸಿಂಗ್ ಅಂತ ಮರುನಾಮಕರಣ ಮಾಡ್ತಿದ್ದೀರಿ. ಈಗ ಮನಮೋಹನ್ ಸಿಂಗ್ ಅವರು ಕೊಡುಗೆ ಇಲ್ವಾ ಈ ದೇಶಕ್ಕೆ? ಸೆಂಟ್ರಲ್ ಯೂನಿವರ್ಸಿಟಿ ಸೆಂಟ್ರಲ್ ಯೂನಿವರ್ಸಿಟಿ ಅಂತ ಇತ್ತು, ಅವ್ರ ಹೆಸರು ಇಟ್ಟಿದ್ದೀವಿ. ವಾಟ್ ಈಸ್ ರಾಂಗ್ ಇನ್ ದಟ್? ಅಲ್ಲ ಸರ್, ಬಿಜೆಪಿ ಅವರು ಹೇಳ್ತಿದ್ದಾರೆ ಕಾಂಗ್ರೆಸ್ ಪುನಃ ಬಿಜೆಪಿ ಅವರು ಅಂತ ಹೇಳ್ಬೇಡ್ರಿ. ಅವರು ರಾಜಕೀಯವಾಗಿ ಹೇಳ್ತಾರೆ. ನೀವ್ ಹೇಳಿ ಅಂತಂದ್ರೆ ಬಿಜೆಪಿ ಅವರು ಹೇಳುದು ರಾಜಕೀಯ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಬೆಂಗಳೂರು ಅನ್ನೋದು ಐತಿಹಾಸಿಕ ಹೆಸರು ಸರ್. ಅದಕ್ಕೆ ಮರುನಾಮಕರಣ ಮಾಡ್ತಕ್ಕಂಥ ಅಗತ್ಯ ಏನಿಲ್ಲ. ಮರುನಾಮಕರಣ ಅದು ಸೆಂಟ್ರಲ್ ಯೂನಿವರ್ಸಿಟಿ ಅಂತ ಇತ್ತು, ಸೆಂಟ್ರಲ್ ಸಿಟಿ ಯೂನಿವರ್ಸಿಟಿ. ಈಗ ಅದನ್ನ ಮನಮೋಹನ್ ಸಿಂಗ್ ಸಿಟಿ ಯೂನಿವರ್ಸಿಟಿ ಅಂತ ಮಾಡಿದ್ವಿ. ವಾಜಪೇಯಿ ಮಾಡಿದ್ರಲ್ಲ, ಬೌರಿಂಗ್ ಹಾಸ್ಪಿಟಲ್ ವಾಜಪೇಯಿ ಮೆಡಿಕಲ್ ಕಾಲೇಜ್ ಅಂತ ಮಾಡಿದ್ರಲ್ಲ. ಯಾಕೆ? ಅದು ಹಳೇದಲ್ವಾ?